ಮರದ ಕೊಂಬೆ ಬಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದ ಅಕ್ಷಯ್ ಸಾವನ್ನಪ್ಪಿದ್ದಾನೆ. 5 ದಿನಗಳ ಹೋರಾಟ ಅಂತ್ಯವಾಗಿದೆ. ಮರದ ಕೊಂಬೆ ಬಿದ್ದ ನಂತರದಲ್ಲಿ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಮುಂದುವರೆದಿತ್ತು. ಬ್ರೈನ್ ಡೆಡ್ ಅಂತ ವೈದ್ಯರು ಕೂಡ ಹೇಳಿದರು. ಅದಾಗಿ 5 ದಿನಗಳ ಬಳಿಕ ಅಕ್ಷಯ್ ಸಾವನ್ನಪ್ಪಿದ್ದಾರೆ. ಜೂನ್ 15ರಂದು ಗಾಯಗೊಂಡಿದ್ದ ಸವಾರ ಅಕ್ಷಯ್. ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಅಕ್ಷಯ್ಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿತ್ತು. ಸತತ 5 ದಿನಗಳ ಕಾಲ ಚಿಕಿತ್ಸೆಯನ್ನ ಕೊಡಿಸಲಾಗಿದ್ರೂ ಕೂಡ ಚಿಕಿತ್ಸೆ ಫಲ ಕೊಟ್ಟಿಲ್ಲ. ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮರದ ಕೊಂಬೆ ಬಿತ್ತು. ಆತ 2 ವೀಲರ್ನಲ್ಲಿ ಹೋಗ್ತಾ ಇದ್ದ. ಮೊದಲು ತನ್ನ ತಲೆ ಮೇಲೆ ಬಿತ್ತು. ಆ ನಂತರದಲ್ಲಿ ಹೋಗಿ ಸೈಡಲ್ಲಿ ಹೊಡ್ಕೊಂಡು ಬಿದ್ದಿದ್ದ. ತಲೆ ಬುರುಡೆ ಚೂರಾಗಿ ಹೋಗಿತ್ತು. ಇದರ ನಡುವೆಯೂ ಕೂಡ ವೈದ್ಯರು ಚಿಕಿತ್ಸೆಯನ್ನು ಮುಂದುವರಿಸಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಇವತ್ತು ಚೇತರಿಸ್ಕೊಳ್ಬಹುದು ಅಂತ ದಿನಗಳನ್ನ ಎಣಿಸಿದ್ದಾರಷ್ಟೇ. ಬಟ್ ಫಲ ಕೊಟ್ಟಿಲ್ಲ. 5 ದಿನಗಳ ಸಾವು ಬದುಕಿನ ಹೋರಾಟ ಅಂತ್ಯವಾಗಿದೆ. ಆತ ಬ್ರೈನ್ ಡೆಡ್ ಆಗಿತ್ತು. ನಿನ್ನೆ ಅಷ್ಟೇ ತಿಳಿಸಿದ್ರು. ಕೋಮಾಗೆ ಜಾರಿದ್ದಾನೆ ಅಂತ ಕೂಡ ಹೇಳಿದ್ರು. ಆದರೂ ಅಂಗಾಂಗಗಳು ವಿಫಲವಾಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿದ್ದೀವಿ ಅಂತ ಕೂಡ ವೈದ್ಯರು ಹೇಳ್ತಾ ಇದ್ರು. ಯಾವಾಗ ರಿಕವರಿ ಆಗುತ್ತೋ ಆಗ ಮುಂದಿನ ಟ್ರೀಟ್ಮೆಂಟನ್ನು ಮುಂದುವರಿಸ್ತೀವಿ ಅಂತ. ಆದರೆ ಎಲ್ಲ ಪ್ರಯತ್ನಗಳು ಕೂಡ ಫಲ ಕೊಡಲಿಲ್ಲ. ಒಂದು ಕಡೆಯಲ್ಲಿ ಅವರ ಅಜ್ಜ ಅಜ್ಜಿ ಮೃತ್ಯುಂಜಯ ಹೋಮ ಮಾಡಿಸಿದ್ರು ಸಾವನ್ನು ಗೆದ್ದು ಬರಲಿ ಅಂತ.